ನಮಸ್ತೆ ಆದ್ಮೇಲೆ ಇವತ್ತು ನಾವು ಗೌರಿಬಿದನೂರು ಡಾಕ್ಟರ್ ತೋಟದಲ್ಲಿ ಇದ್ದೀವಿ. ಇದು 1 ವರ್ಷದ ಹಿಂದೆ ನೀವು ನೋಡಿದ್ರೆ ಈ ಜಾಗ ಕಂಪ್ಲೀಟ್ ಮಾವಿನ ಮರದಿಂದ ಕೂಡಿತ್ತು. ಇವತ್ತು ಒಂದು ದೊಡ್ಡ ಅರಣ್ಯ ಆಗ್ಬಿಟ್ಟಿದೆ. ಎಷ್ಟು ದೊಡ್ಡ ಅರಣ್ಯ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ಇದನ್ನ ಇಮೇಜ್ ಮಾಡಕ್ಕೆ ಆಗೋದಿಲ್ಲ, ಅಂತ ಒಂದು ಅದ್ಭುತವಾದ ಕಾಡಾಗಿ ಪರಿವರ್ತನೆ ಆಗಿದೆ. ಅವರು ಇಲ್ಲಿ ಒಂದು ಸೋಲಾರ್ನ ಹಾಕೊಂಡಿದ್ದಾರೆ. ಆ ಸುಮಾರು 1 ವರ್ಷದ ಹಿಂದೆ ನಾವು ಈ ತೋಟವನ್ನ ಶುರು ಮಾಡಿದ್ದು. ಈ ಶುರು ಮಾಡಿದ ತೋಟ ಯಾವ ತರ ಇದೆ ಅಂತ ಹೇಳಿದ್ರೆ ನೋಡಿ, ಇದೈತೆ ನೋಡಿ, ಇಲ್ಲೆಲ್ಲ ರೋಡ್ ಸೈಡ್ ನಾವು ತೆಂಗಿನ ಗಿಡ ಹಾಕೊಂತೇವೆ. ಈ ರೀತಿ ಒಂದು ಅದ್ಭುತವಾದ ಒಂದು ಅರಣ್ಯವಾಗಿ ಕ್ರಿಯೇಟ್ ಆಗಿದೆ ಇದು. ಈ ಅಗಸ ಎಲ್ಲ ನೋಡಿ ಈ ಮಟ್ಟಕ್ಕೆ ಹೋಗಿದೆ, ಈ ರೀತಿ ಎಲ್ಲ ಹೋಗಿದೆ. ಭೂಮಿಯಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಕಳೆಯ ಪ್ರಮಾಣ ಏನು ಇಲ್ಲ, ಎಲ್ಲ ಕ್ಲೀನ್ ಆಗಿದೆ. ಈ ಮಣ್ಣು ನೋಡಿ, ಅಷ್ಟು ಒಂದು ಮಣ್ಣು ನೋಡಿ, ಕೈಯಲ್ಲೇ ಹಿಂಗ್ ಕೆದಿಬೋದು ನೋಡಿ ಮಣ್ಣನ್ನ. ಇಲ್ಲಿ ನೋಡಿ, ಮಣ್ಣನ್ನ ಕೈಯಲ್ಲೇ ನಾವು ಕೆದಿಬೋದು ನೋಡಿ. ಏನ್ ನೋಡಿ ಮಣ್ಣು, ಅಂತ ಒಂದು ಅದ್ಭುತವಾದ ಮಣ್ಣು. ಮಳೆಯ ಹೊಸದಾಗಿ ಮಳೆ ಬಿದ್ದರೆ ಯಾವ ರೀತಿ ಮಣ್ಣಿನ ವಾಸನೆ ಬರ್ತದೆ, ಆ ರೀತಿ ಮಣ್ಣಿನ ವಾಸನೆ ಬರ್ತಾ ಇದೆ. ಇಲ್ಲಿ ನಾವು ಅಡಿಕೆ ಗಿಡವನ್ನ ನೋಡಿದ್ದೇವೆ. ಅಡಿಕೆ ಗಿಡ ನೋಡಿ ಯಾವ ರೀತಿ ಇದೆ, ಬಹಳ ಅದ್ಭುತವಾಗಿ ಬಂದಿದೆ. ಈ ಅಗಸೆ, ಗ್ಲಿಸಿರಿಯ ನುಗ್ಗೆ ನೋಡಿ, ಇದೊಂದು ದೊಡ್ಡ ಒಂದು ಅರಣ್ಯನೇ ಒಂದು ಸೃಷ್ಟಿ ಆಗ್ಬಿಟ್ಟಿದೆ. ಅರಣ್ಯ ತರ ಇದೆ ಇದು. ಇಲ್ಲಿ ಎಲ್ಲಾ ತರದ ಗಿಡಗಳನ್ನ ನಾವು ಇಲ್ಲಿ ಹಾಕಿದೀವಿ. ಇಲ್ಲಿ ನೋಡಿ, ನಾವು ಇಲ್ಲಿ ಹಾಕಿದ್ದು 1-2 ತುಳಸಿ ಗಿಡ. ಈಗ ಅದು ತುಳಸಿ ಗಿಡ ನೋಡಿ ಯಾವ ರೀತಿ ಅಲ್ಲೆಲ್ಲ ಬೀಜದಿಂದ ಬೀಜಕ್ಕೆ ಅದು ಪ್ರಸಾರ ಆಗಿ ಈ ರೀತಿ ಬಂದಿದೆ. ಈ ಕಪ್ಪು ತುಳಸಿ, ಈ ತುಳಸಿ ನೋಡಿ ಇಲ್ಲೆಲ್ಲ ಇಷ್ಟ ಆಗಲ್ಲ, ಫುಲ್ ತುಳಸಿನೇ ಬಂದಿದೆ. ಎಲ್ಲಿ ತುಳಸಿ ಗಿಡ ಎಲ್ಲಿ ಡೆವಲಪ್ ಆಗ್ತದೋ, ಯಾವ ಮನೆಯಲ್ಲಿ ಡೆವಲಪ್ ಆಗ್ತದೋ, ಮತ್ತೆ ಯಾವ ಜಮೀನಲ್ಲಿ ಡೆವಲಪ್ ಆಗ್ತದೋ, ಅಲ್ಲಿ ಸಕಾರಾತ್ಮಕವಾದ ಒಂದು ಪಾಸಿಟಿವ್ ವಿಚಾರಗಳಿರ್ತವೆ. ಮತ್ತೆ ಒಂದು ಒಳ್ಳೆಯ ಜಾಗದಲ್ಲೇ ತುಳಸಿ ಗಿಡ ಈ ಅದ್ಭುತವಾಗಿ ಬರಕ್ ಸಾಧ್ಯ ಆಗೋದು. ನೋಡಿ ಇವತ್ತು ಯಾವ ರೀತಿ ಇದು ಎಲ್ಲ ಗಿಡಗಳೆಲ್ಲ ಈ ತರ ಕ್ರಿಯೇಟ್ ಆಗಿದೆ ಅನ್ಬಿಟ್ಟು. ಮತ್ತೆ ಇದನ್ನ ನಾವು ಈಗೆಲ್ಲ ಗಿಡದ ಕಡ್ಡಿ ಎಲ್ಲ ಈ ರೀತಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಗ್ಲೀಸಿಡಿಯನ್ನು ಬಹಳ ಇಲ್ಲಿ ಅದ್ಭುತವಾಗಿ ಬಂದಿದೆ. ಇಲ್ಲಿ ಸಾಲಲ್ಲಿ ಗ್ಲೀಸಿಡಿಯ ಇದೆಲ್ಲ ಯಾವ ಹೈಟ್ ಅಲ್ಲಿ ಹೋಗಿದೆ ನೋಡಿ. ಈಗ ನಾವು ಇದನ್ನೆಲ್ಲ ಕಟ್ ಮಾಡಿ ನೋಡಿ, ಒಂದು ಒಳ್ಳೆ ಒಂದು ದೊಡ್ಡ ಒಂದು ಕಾಡ್ ತರನೇ ಇಲ್ಲಿ ಸೃಷ್ಟಿ ಆಗ್ಬಿಟ್ಟಿದೆ. ಈ ರೀತಿ ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಅನ್ಬಿಟ್ಟು. ಇಲ್ಲಿ ಯಾವುದೇ ಒಂದು ಸೂರ್ಯನ ಕಿರಣ ಮತ್ತೆ ಮಳೆಯ ನೀರು ನೇರವಾಗಿ ಇಲ್ಲಿ ಮಣ್ಣಿಗೆ ಬಿಡೋದಿಲ್ಲ. ಆದ್ರಿಂದ ನೋಡಿ, ನೀವು ಎಲ್ಲೇ ನೋಡಿದ್ರು ನಿಮ್ಗೆ ಮಣ್ಣು ಈ ತರ ಬಹಳ ಅದ್ಭುತವಾಗಿ ನೋಡಿ ನೋಡಿ ಯಾವ ರೀತಿ ಮಣ್ಣನ್ನ ನಾವು ಕೈಯಲ್ಲೇ ತೆಗಿಬಹುದು. ಮಣ್ಣು ಅಷ್ಟು ಸ್ಮೂತ್ ಆಗ್ಬಿಟ್ಟಿದೆ, ಬಹಳ ಚೆನ್ನಾಗಾಗಿದೆ. ಇಲ್ಲೆಲ್ಲ ಎರೆಹುಳುಗಳೆಲ್ಲ ಯಥೇಚ್ಛವಾಗಿದೆ. ನಾವಿಲ್ಲಿ ಜೀವಾಮೃತ, ಗೋಕುಪಾಮೃತ ಬಿಟ್ರೆ ಬಾಕಿ ಯಾವುದನ್ನು ನಾವಿಲ್ಲಿ ಬಳಸ್ತಾ ಇಲ್ಲ. ಈಗೆಲ್ಲ ಇದು ಗ್ರೀಸಿಡಿ ಎಲ್ಲ ಗಿಡ ತುಂಬಾ ಹೈಟ್ ಆಗಿ ಬಂದಿದೆ. ಈಗ ಮುಂಗಾರು ಟೈಮ್ ಅಂದ್ರೆ ನೋಡಿ, ಇಲ್ಲಿ ಮಳೆನೇ ಇಲ್ಲದಿದ್ರು ಇಲ್ಲಿ ಭೂಮಿಗೆ ಯಾವುದೇ ಒಂದು ಗಿಡ ನಮ್ದು ಇಲ್ಲಿ ಹಾಳಾಗಿಲ್ಲ. ನಮ್ಗೆಲ್ಲ ಇಡೀ ಕರ್ನಾಟಕದಲ್ಲಿ ನಾವೆಲ್ಲ ಕಡೆ ಬರ 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 ಅಂತ ಹೇಳ್ತೀವಿ. ಆದ್ರೆ ಈ ತೋಟದಲ್ಲಿ ನೋಡಿ, ಇಲ್ಲಿ ನೋಡಿ ಯಾವುದೇ ಕಳೆ ಇಲ್ಲಿ ಹುಟ್ಟಿಲ್ಲ ನೋಡಿ. ಇಲ್ಲೆಲ್ಲ ನೋಡಿ, ಈ ಎಲೆಗಳೆಲ್ಲ ಈ ರೀತಿ ಎಷ್ಟು ಇಲ್ಲಿ ಬಂದಿದೆ ನೋಡಿ. ಭೂಮಿಲಿ ಎಷ್ಟು ಮಾಯಿಶ್ಚರ್ ಇದೆ ನೋಡಿ. ಇದೆಲ್ಲ ನಾವು ಮಣ್ಣನ್ನ ಹಾಗೆ ಕೈಯಲ್ಲೇ ತೆಗಿಬಹುದು ಮಣ್ಣನ್ನ, ಅಂತ ಒಂದು ಅದ್ಭುತವಾಗಿ ಸೃಷ್ಟಿಯಾಗಿದೆ. ಅದನ್ನ ಇವಾಗ ನಾವಿಲ್ಲಿ ನಾನು ಹೇಳಿದಾಗೆ ಕಸ ಕಡ್ಡಿಗಳನ್ನೆಲ್ಲ ಆದಷ್ಟು ಹಾಗೆ ಇಟ್ಕೊಳ್ಳಿ, ಭೂಮಿ ಹಾಗೆ ತಂಪಾಗಿರ್ತದೆ. ನಾವೀಗ ಇದನ್ನೆಲ್ಲ ಈಗ ಲೈನ್ ಆಗಿ ಈಗ ನಾವು ಇದನ್ನೆಲ್ಲ ಬಿಡಿಸ್ತಾ ಇದೀವಿ. ಈಗ ಕಬ್ಬಿನ ತೋಟದಲ್ಲಿ ಕಬ್ಬು ಕಡ್ದಾಗ ಯಾವ ರೀತಿ ಆಗ್ತದೋ ಈ ರೀತಿ ನಾವೆಲ್ಲ ಈಗ ಕಡ್ದು ಅದನ್ನೆಲ್ಲ ಕಡ್ಡಿನೆಲ್ಲ ಬೇರೆ ಮಾಡಿ ಈ ರೀತಿ ಗಿಡಗಳಿಗೆಲ್ಲ ಇವಾಗ ಸ್ವಲ್ಪ ಇಲ್ಲಿ ಫ್ರೀ ಮಾಡ್ತಾ ಇದೀವಿ. ಈಗ ಅಗಸೆ ಲೈನು ಹಾಗೆ ಇರ್ತದೆ. ಅಗಸೆನ ಆಮೇಲೆ ನಾವು ಟಾಪು ಕಟ್ ಮಾಡ್ತೀವಿ. ಹೀಗೆ ಇಲ್ಲಿ ಬೀಳ್ಸಿದೆ ನೋಡಿ, ಈ ರೀತಿ ಲೈನ್ ನಾವೀಗ ಇಲ್ಲಿ ಕಟ್ ಮಾಡ್ತಾ ಇದೀವಿ. ಇದು ಕೆಲಸ ಈಗ ಬರೋದಿಲ್ಲ, ಸಾಗ್ತಾ ಇದೆ. ಆಮೇಲೆ ಲಾವಂಚ ಅಷ್ಟೇ, ಇದೆಲ್ಲ ನಾವು ಹಾಕಿರುವ ಒಂದೊಂದು ಕಡ್ಡಿ. ಈಗ ನೋಡಿ, ಅದು ಬುಡ ಎಷ್ಟೆಷ್ಟು ದಪ್ಪ ಆಗಿದೆ ನೋಡಿ ನಾವು ಹಾಕಿದ್ದು. ಇದೇನಾಗ್ತದೆ, ಇಲ್ಲಿ ಕೆಳಗಡೆ ಇಲ್ಲಿ ಡ್ರೈನೇಜ್ ಇರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಒಂದು ಕಾಳು ಮಣ್ಣನ್ನ ಹೊರಗಡೆಗೆ ಬರಕ್ ಬಿಡೋದಿಲ್ಲ, ಭೂಮಿನ ಭದ್ರವಾಗಿ ಇಟ್ಟಿರ್ತದೆ. ಆಮೇಲೆ ನೀರನ್ನು ಚೆನ್ನಾಗಿ ಅದು ಸಂಗ್ರಹಿಸಿರ್ತದೆ. ಹಾಗೆ ಇಲ್ಲಿ ನೋಡಿರ್ಬೋದು ನೀವು, ಈ ರೀತಿ ಗಿಡಗಳನ್ನೆಲ್ಲ ನಾವು ಇಲ್ಲಿ ಫ್ರೀ ಮಾಡ್ತಾ ಇದೀವಿ ನೋಡಿ. ಈಗೆಲ್ಲ ಗಿಡಗಳೆಲ್ಲ ಫ್ರೀ ಆದಾಗ ನಿಮ್ಗೆ ಅಡಿಕೆ ಗಿಡಗಳೆಲ್ಲ, ಈಗ ಹಣ್ಣಿನ ಗಿಡಗಳೆಲ್ಲ ಇಲ್ಲಿ ಕಾಣಿಸಕ್ಕೆ ಶುರು ಆಗ್ತದೆ. ಅಡಿಕೆ ಗಿಡ, ತೆಂಗಿನ ಗಿಡ ಇವೆಲ್ಲ ಇಲ್ಲಿ ನಿಮ್ಗೆ ಕಾರಣಕ್ಕೆ ಶುರು ಆಗ್ತದೆ. ಈ ರೀತಿ ನಾವು ಇಲ್ಲಿ ಫ್ರೀ ಮಾಡ್ಬೇಕು. ಅದೇ ನೋಡಿ, ಈ ಜಾಗ ನೀವು ಈ ಕಡೆ ಸೈಡ್ ನೋಡಿದ್ರೆ ಇನ್ನು ಗ್ಲೀಸಿಡನ್ನು ಕಟ್ ಮಾಡಿಲ್ಲ. ನೀವು ಈ ಸೀನನ್ನು ನೋಡ್ಬೋದು. ಹೀಗೆ ನೋಡಿ, ಇದು ನೋಡಿ ಎಲ್ಲ ಈ ತರ ಕಾಡಿದೆ. ಇದೆಲ್ಲ ಈಗ ನಾವು ಗ್ಲೀಸಿಡ ಗಿಡನ ಕಟ್ ಮಾಡಿ ಅಗಸೆಲ್ಲ ಕಟ್ ಮಾಡಿ ಅಗಸೆನೆಲ್ಲ ಮೇಲ್ಗಡೆ ಟಾಪ್ ಕಟ್ ಮಾಡ್ತೀವಿ ನೋಡಿ. ಒಳಗಡೆ ಒಂದು ದೊಡ್ಡ ಅರಣ್ಯನೇ ಸೃಷ್ಟಿ ಆಗ್ಬಿಟ್ಟಿದೆ ಒಳಗಡೆ. ಬಂದವರೆಲ್ಲ ಬಹಳ ಇಷ್ಟ ಪಡೋ ತರದಲ್ಲಿ ತೋಟ ಬೆಳೆದಿದೆ. ಈಗ ನೋಡಿ, ಇದು ಹೀಗೆ ಇದ್ದಿದ್ನ ಈಗ ನೋಡಿ, ಈ ತರ ಇದ್ದಿದ್ನ ಈ ಸೀನನ್ನ
ಈಗ ನಾವೀಗ ಗ್ಲೀಸಿಡಿಯಾವನ್ನ ಕಟ್ ಮಾಡಿದ್ಮೇಲೆ ನೋಡಿ ಈ ರೀತಿ ಬರ್ತಾ ಇದೆ. ಆ ಕಡ್ಡಿಗಳನ್ನೆಲ್ಲ ನಾವು ನೋಡಿ ಇದು ಮಾಡ್ತಾ ಇದೀವಿ. ಹೀಗೆ ಇನ್ನು ಈ ತೋಟದ ಡೆವಲಪ್ಮೆಂಟ್ಸ್ ಇದೆಲ್ಲ ಡ್ರಮ್ಗಳನ್ನ ತುಂಬಿಕೊಂಡಿದೀವಿ. ಇನ್ನು ಮುಂದೆ ಇದು ಏನು ಡೆವಲಪ್ಮೆಂಟ್ಸ್ ಆಗ್ತದೆ ಅದು ನಿಮಗೆ ಮುಂದೆ ನಾನು ತಿಳಿಸ್ತೀನಿ. ನಮಸ್ತೆ.